ತಂದೆಯ ಮನೆಯಲ್ಲಿ ಎರಡೆಂದಿಗೂ ಸಂತೋಷವೇ. ಹಲ್ಲೆಲೂಯಾ. ನಾನು ನೋಡಿದ್ದಾದ್ರೆ ತಂದೆ ಮನೆಯಲ್ಲಿ ಒಂದು ಆರಾಧನೆ ಇದೆ. ಆರಾಧನೆ ಬಗ್ಗೆ ನಾನು ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ತೀನಿ. ಏನಕ್ಕೆ ನಾವು ಆರಾಧಿಸ್ಬೇಕು? ಯಾರನ್ನ ಹೇಳ್ತೀರಾ? ನನ್ನನ್ನು ಏನೋ ಒಂಥರ ಎಲ್ಲಿಂದ ಕರ್ಕೊಬಂದು ಯಾರೋ ಮಧ್ಯದಿಂದ ಬಂದು, ಇಲ್ಲ ಯಾರೋ ದೇಶ ಬಿಟ್ಟು ಬಂದು, ಯಾರೋ ಹೊಸಬ ಅಂತ ನೋಡ್ಬೇಡಿ. ನಿಮ್ಮಲ್ಲಿ ಒಬ್ಬ ಮನುಷ್ಯ ಅಂದ್ರೆ ನಿಮ್ಮ ಮಧ್ಯದಲ್ಲಿರುವಂತಹ ಒಬ್ಬ ಸಹೋದರನಾಗಿ ನಾನು ನೋಡಿ. ಹಲ್ಲೆಲೂಯಾ. ಅಪ್ಪ ಬಿಟ್ಲೆ ಅಪ್ಪ ಸಂತೋಷ ಬಂದ ಮೇಲೆ ಸಂತೋಷ ಕಾಣಿಸ್ಬೇಕು ನಿಮ್ಮ ಮಕ್ಕಳಲ್ಲಿ. ಹಲ್ಲೆಲೂಯಾ. ಸಂತೋಷವಾಗಿ ಕೂತ್ಕೊಳ್ಳಿ. ಯಾಕಂದ್ರೆ ಇವತ್ತು ಟಾಪಿಕ್ ಫಾಸ್ಟ್ ಹೇಳಿರ್ಬೇಕಲ್ಲ. ಏನ್ ಟಾಪಿಕ್ ಹೇಳಿದ್ರ? ಹಲ್ಲೆಲೂಯಾ. ದೇವ್ರ ಸ್ತೋತ್ರವಾಗಿ. ಈ 3 ದಿನಗಳು ನನಗೂ ಸಹ ಫಾಸ್ಟ್ ಔಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ನಾನು ಹೇಳಿದೆ ಫಸ್ಟ್ ನಂತರ ಬನ್ನಿ, ಆಮೇಲೆ ನೀವು ಯಾಕಂದ್ರೆ ನಾನೊಂದು ಕರಿಬೋದು ಅಂತ. ಯಾಕೆ ಹೇಳಿದಂದ್ರೆ ನಾನು ಸ್ವಲ್ಪ ರಫ್ ಅಂಡ್ ಟಫ್ ಅಂದ್ರೆ ಗೊತ್ತಲ್ಲ, ನಾನು ಬೆಣ್ಣೆ ಹಾಕುವಂತ ವ್ಯಕ್ತಿ ಅಲ್ಲ, ಮುಟ್ಟು ಕೊಡುವಂತ ವ್ಯಕ್ತಿ ಅಲ್ವೇ ಅಲ್ಲ. ಜ್ಞಾನೋಕ್ತಿಗಳಲ್ಲಿ 27 ಹೇಳುತ್ತೆ, 27 ಜ್ಞಾನೋಕ್ತಿಗಳು 27. ಯಾಕಂದ್ರೆ ಇದು ಹೇಳ್ಬಿಟ್ರೆ ನಾನು ಸೇಫ್ ಸೈಡ್ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಟೈಮ್ ನೀವು ಕರೆಯಲ್ಲ. ಜ್ಞಾನೋಕ್ತಿಗಳು 27 ಎಷ್ಟನೇ ವಚನ? 27 ಎಷ್ಟನೇ ವಚನ? ನಾಳೆ ಎಲ್ಲೂ ಕೊಚ್ಚಿಕೊಳ್ಳಬೇಡ. ಸೂಪರ್ ಅಪ್ಪ. ಯಾರು ಹೇಳಿದ್ದು? ನನ್ಗೆ ಹೇಳಿದ್ರೆ ಹಿಂಗೆ. ಓಕೆ. 27 6ನೇ ವಚನ. ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಇಲ್ಲಿ ಶತ್ರುನ ಬಗ್ಗೆ ಮಿತ್ರನ ಬಗ್ಗೆ ಹೇಳ್ತಿದ್ದಾರೆ. ಶತ್ರುನ ಬಗ್ಗೆ ಮಿತ್ರನ ಬಗ್ಗೆ ಹೇಳುವಂತ ಸಮಯದಲ್ಲಿ ಶತ್ರುನ ಬಗ್ಗೆ ಮುತ್ತುಗಳ ಬಗ್ಗೆ ಹೇಳ್ತಿದ್ದಾರೆ. ಶತ್ರುನ ಆದ್ರೆ ಮುತ್ತುಗಳು ಕೊಡ್ತಾನೆ. ನಾನು ಸ್ವಲ್ಪ ಸ್ಲೋ ಹೋಗ್ತೀನಿ, ಪರವಾಗಿಲ್ಲ. ಯಾಕಂದ್ರೆ ಆತ್ಮ ಬರುತ್ತಾನ ಆಗಿ ಸ್ಲೋ ಹೋಗ್ತೀನಿ. ಇಂತರ ಫಾಸ್ಟ್ ಇಲ್ಲ, ಇದು ಚಿಕ್ಕದಾಗಿ ಏನೋ ಮಾಡ್ಕೊಂಡಿದ್ದೀನಿ ಸೇವೆ. ಓಕೆ. ಸೊ ಇಲ್ಲಿ ನೋಡಿದ್ದಾದ್ರೆ ಸ್ನೇಹಿತನು ಏನ್ ಮಾಡ್ತಾನಂತೆ? ಸ್ನೇಹಿತನು ಗಾಯಗಳು ಮಾಡ್ತಾನಂತೆ. ನೋಡ್ರಿ ಹೆಂಗಿದೆ. ಅದೆಲ್ಲ ಮೇಲೆ ಬೇಡ. ಸ್ನೇಹಿತನ ಗಾಯ ಮಾಡ್ತಾನ ನಿಮ್ಗೆ? ಹೌದಾ? ಯಾವಾಗ ಮಾಡೋಣ? ಜೊತೆಲಿ ಸುಮ್ಮನೆ ಜೊತೆಲೆಲ್ಲ ಇರ್ತೀರಾ, ಸಂತೋಷವಾಗಿರ್ತೀರಾ, ಜೋಕ್ಗಳು ಹಾಕೊಂತೀರಾ, ತಿಂಡಿಗಳು ತಿಂತೀರಾ, ಊಟ ಮಾಡ್ತೀರಾ. ಯಾವತ್ತಿ ಗಾಯ ಮಾಡಿದಾನ ಅದನ್ನು ಮಾಡಕ್ ಸಾಧ್ಯನೇ ಇಲ್ಲ. ನನಗೂ ಅದೇ ಪ್ರಶ್ನೆ ಬಂತು. ಸುಮ್ಮನೆ ಹೇಳ್ತೀವಿ ಗಾಯ ಮಾಡಿದೆ ಅಂತ, ಆದ್ರೆ ಗಾಯ ಮಾಡಲ್ಲ ಸ್ನೇಹಿತರು. ಇವಾಗ ಪಾಸ್ಟರ್ ನನ್ನ ಸ್ನೇಹಿತರಾಗಿದ್ದೀವಿ, ನನ್ಗೆ ಹೆಂಗ್ ಗಾಯ ಮಾಡ್ತಾರೆ ಪಾಸ್ಟರ್? ಮಾಡಕ್ ಸಾಧ್ಯನೇ ಇಲ್ಲ. ನನಗೆ ಸ್ವಲ್ಪ ಜನರಲ್ ಆಗಿ ಯೋಚನೆ ಮಾಡಿದೆ, ಏನಪ್ಪ ಇದು ಸ್ನೇಹಿತ ಎಲ್ಲಿ ಗಾಯ ಮಾಡ್ತಾನೆ? ಪ್ರಾಣಕ್ಕೆ ಪ್ರಾಣ ಒತ್ತಿ ಎತ್ತಿ ಕಾಪಾಡಕ್ ನೋಡ್ತಾನೆ ನಿಜವಾದ ಸ್ನೇಹಿತನಲ್ಲ, ಇದ್ರಲ್ಲೇನು ಗಾಯ ಮಾಡ್ತಾನೆ ಅಂತ ಇದೆ ಅಂತ ನನಗೆ ಸ್ವಲ್ಪ ಆಲೋಚನೆ ಬಂತು. ಇವಾಗ ನಿಮ್ಗೆ ನನ್ನ ಸ್ವಲ್ಪ ಬರ್ತಿದ್ಯಾ ಆಲೋಚನೆ? ಬರ್ತಿದ್ಯಾ ಇಲ್ವಾ? ಚಿಕ್ಕ ವಯಸ್ಸಿನಿಂದ ಸ್ಕೂಲ್ಗೆ ಹೋಗ್ತಾ ಇದೀವಿ, ಸ್ನೇಹಿತರು ಇದ್ದೇ ಇರ್ತಾರೆ. ಸ್ನೇಹಿತನಿಲ್ಲ ಮನುಷ್ಯನೇ ಇಲ್ಲ ಅಲ್ಲ. ಆ ಸ್ನೇಹಿತ ಜೊತೆಗಿರೋವರೆಗೂ ಅವ್ನು ತಿನ್ನೋದ್ರಲ್ಲಿ ಕೂಡ ಅವನೇನ್ ಮಾಡ್ತಾನೆ? ನೀನ್ ಸ್ವಲ್ಪ ತಿನ್ನಂತ ಕೊಡ್ತಾನೆ. ಸೊ ಆ ಸ್ನೇಹಿತನು ನಿಜವಾದ ಸ್ನೇಹಿತನ ಏನ್ ಮಾಡ್ತಾನೆ? ಪ್ರೀತಿಸ್ತಾನೆ. ಆದಷ್ಟು ಕಷ್ಟ ಅಷ್ಟು ಗಾಯಗಳಾಗ್ತಾನೆ, ತಪ್ಪಿಸ್ತಾನೆ. ಆದ್ರೆ ಇಲ್ಲೇನಪ್ಪ ಗಾಯಗಳು ಮಾಡ್ತಾನೆ ಅಂತ ಇದೆ. ಡೌಟ್ ಇದೆಯಾ ಈ ಮಾತಲ್ಲಿ, ವಾಕ್ಯದಲ್ಲಿ? ಧ್ಯಾನ ಮಾಡದೆ ತಾನೆ ಡೌಟ್ ಬರೋದು. ಧ್ಯಾನ ಮಾಡ್ಬೇಕಂದ್ರೆ ಡೌಟ್ ಬರೋದು. ಡೌಟ್ ಬಂದಿಲ್ಲ ಅಂದ್ರೆ ನಾವು ಧ್ಯಾನನೇ ಮಾಡ್ತಲ್ಲ ಅಂತ ಅರ್ಥ. ದೇವ್ರ ಹತ್ರ ಕೇಳ್ಬೇಕು. ಒಂದೊಂದು ವಾಕ್ಯ ನಾವು ಓದಿರುತ್ತ ಸಮಯದಲ್ಲಿ ಅವಾಗ್ಲೇ ತಾನೇ ದೇವರು ಆತ್ಮ ಸ್ವರೂಪ ನಮ್ಗೆ ಅದ್ರ ಬಗ್ಗೆ ಸೀಕ್ರೆಟ್ಸ್ ಹೇಳೋದು. ಇವತ್ತು ಪರಿಶುದ್ಧತೆ ಬಗ್ಗೆ ನಾವೆಲ್ಲರೂ ಸೇರಿದ್ದೀವಿ. ಸೀಕ್ರೆಟ್ಸ್ ತಿಳ್ಕೊಂಡಿಲ್ಲ ಅಂದ್ರೆ ನಾವು ಅಶುದ್ಧದಲ್ಲೇ ಇರ್ತೀವಿ, ಪರಿಶುದ್ಧರಾಗಲ್ಲ. ಈ ಸ್ಥಳದಲ್ಲಿ ಬಂದಿರುವಾಗ ಸೀಕ್ರೆಟ್ ತಿಳ್ಕೊಬೇಕು. ಓಕೆ. ಪಾಸ್ಟ್ ಹತ್ರ ಒಳ್ಳೆ ಬೀರು ಇದೆ, ಬೀರಲ್ಲಿ ಗೋಲ್ಡ್ ತುಂಬಾ ಹಣ ಎಲ್ಲ ಇದೆ ಅನ್ಕೊಳ್ಳಿ. ಅದನ್ನ ತೆಗಿಬೇಕು. ಏನ್ ಬೇಕು ಅದಕ್ಕೆ? ಅಕ್ಕಿ ದೇವ್ರ ಹತ್ರ ಕೇಳ್ಬೇಕು. ಪರಿಶುದ್ಧತೆಗೆ ನಮ್ಗೆ ಏನ್ ಬೇಕು, ಅದು ಮುಖ್ಯತೆ ಏನು ಅನ್ನೋದನ್ನ ಕೇಳ್ಬೇಕಂದ್ರೆ ರಹಸ್ಯಗಳನ್ನ ನಾವು ತಿಳ್ಕೋಬೇಕಾಗಿದೆ. ಹಾಗಾಗಿ ಈ ಸ್ನೇಹಿತನ ಏನ್ ಮಾಡ್ತಾನಂತೆ? ಗಾಯಗಳು ಮಾಡ್ತಾನಂತೆ. ಯಾಕಪ್ಪ ಈ ತರ ಗಾಯಗಳು ಮಾಡ್ತಾನಂದ್ರೆ ನನಗೊಂದು ಚಿಕ್ಕದಾಗಿ ದೇವರ ಒಂದು ದರ್ಶನ ಇಲ್ಲಾಂದ್ರೆ ಒಂದು ಇಮ್ಯಾಜಿನೇಷನ್ ಅನ್ನು ಕೊಟ್ರು. ಏನದು? ಸ್ನೇಹಿತನಾದ್ರು. ಆದ್ರೆ ಶತ್ರುನ್ ಏನ್ ಮಾಡ್ತಾನಂತೆ? ಮುತ್ತಿಡ್ತಾನಂತೆ. ಹೆಂಗ್ ಗೊತ್ತಾ ಶತ್ರು ಮುತ್ತಿರೋದು?
ನಾನು ಫಸ್ಟ್ ನಿನ್ನನ್ನು ನೋಡೋದೇನು ಗೊತ್ತಾ, ನಿನ್ನ ಹತ್ರ ಏನಿದೆ, ನಿನ್ನನ್ನು ಹೆಂಗೆ ಯಾಮಾರಿಸ್ಬೇಕು, ನಿನ್ನನ್ನು ಹೆಂಗೆ ಕುಡಿಯತನಕ್ಕೆ ಅವನ್ನ ಸೇರಿಸ್ಬೇಕು, ನಿನ್ನ ಹತ್ರ ಇರೋದು ಹೆಂಗ್ ದೋಚ್ಕೋಬೇಕು ಅಂತ ಕೆಟ್ಟ ಸ್ನೇಹಿತ ನೋಡ್ತಾನೆ. ಕೆಟ್ಟನು ಯಾರು ಅವನೇನ್ ಮಾಡ್ತಾನೆ, ನಿನ್ನ ಹತ್ರ ಎತ್ಕೋಬೇಕಂತ ನೋಡ್ತಾನೆ. ಬಟ್ ನಾವೇನ ಹೋಗ್ತೀವಿ, ತುಂಬಾ ಈ ಒಂದು ಮುತ್ತು ಕೊಡುವಂತ ಸ್ನೇಹಿತರನ್ನೇ ಇರ್ತೀವಿ. ಆದ್ರೆ ಕೆಲವರು ನಿಜವಾದ ಸ್ನೇಹಿತರು ಇರ್ತಾರೆ, ಅವಾಗ ಅವ್ರು ಸರಿ ಅಂತಾರೆ, ಮಗನೇ ಮಾಡ್ತಾರೆ, ಸರಿ ಇಲ್ಲ ಕಣೋ, ಅಪ್ಪನ ಪ್ರೀತಿಸು, ಅಮ್ಮನ ಪ್ರೀತಿಸು, ಬೇಡ ಕಣೋ ಕೆಟ್ಟ ಅಭ್ಯಾಸ ಅಂತ ಹೇಳ್ಬಿಟ್ಟು ಒಳ್ಳೆ ಸ್ನೇಹಿತ ಏನ್ ಮಾಡ್ತಾನೆ, ಕೆಟ್ಟ ಅಭ್ಯಾಸಗಳಿಂದ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ರೀತಿಯಾಗಿ ಗಾಯಗಳು ಹೆಂಗ್ ಮಾಡ್ತಾನಪ್ಪ ಅಂತ ಇದು ಒಂದು ಡೌಟ್ ಇತ್ತು. ಒಂದು ಎಕ್ಸಾಂಪಲ್ ಹೇಳೋಣ, ಬರ್ತಾರೋ ಟೈಮಲ್ಲಿ ಧೂಳು ಅಂದ್ರೆ ಧೂಳು, ಒಂದ್ 3 ನಿಮಿಷ ಉಸಿರಾಡ್ಬೇಕೋ ಬೇಡ ಅನ್ಸ್ಬಿಡ್ತು. ಅಲ್ಲಿಂದ ಆ ಬೆಟ್ಟದ ಕಡೆಯಿಂದ ಇಲ್ಲಿ ಬರೋಷ್ಟಲ್ಲಿ ತುಂಬಾ ಲಾರಿಗಳು ಹೋಗ್ತಿವೆ. ಆ ಜಾಗದಲ್ಲಿ ಯಾರನ್ನ ಹೊಡ್ಕೊಂಡು ಹೋದ್ರು ಕೂಡ ಯಾರು ಕೇಳೋರು ಕ್ಯಾರೆ ಅನ್ನೋರಿಲ್ಲ ಅಂತ ಜಾಗ ನೋಡಿದೆ. ಅದೇ ರೀತಿಯಾಗಿ ಅಲ್ಲಿ ಇಬ್ರು ಸ್ನೇಹಿತರು ಹೋಗ್ತಾ ಇದ್ದಂತೆ, ಒಬ್ಬ ವಾಕ್ ಮ್ಯಾನ್ ಹಾಕೊಂಡು ಹೋಗ್ತಾ ಇದ್ದಂತೆ, ಇನ್ನೊಬ್ಬ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಈ ವಾಕ್ ಮ್ಯಾನ್ ಹಾಕೊಂಡಿರುವಂತ ವ್ಯಕ್ತಿ ಏನಾಗಿದ್ದಾನೆ, ಏನು ಕೇಳಿಸಲ್ಲ, ಅವನು ಪ್ರಪಂಚ ಏನು ಈ ಹಾಡುಗಳೇ. ಇನ್ನೇನಾಗ್ಬಿಟ್ಟಾನೆ, ಅದ್ರಲ್ಲಿ ಹಾಡ್ತಾ ಡ್ಯಾನ್ಸ್ ಆಡ್ಕೊಂಡು ರೋಡಲ್ಲಿ ಹೆಂಗ್ ಅನ್ಕೊಂಡು ನೋಡ್ತೀಯಲ್ಲ, ಯೂತ್ಗಳು ಹೆಂಗ್ ಮಾಡ್ತಾರೆ ರೋಡಲ್ಲಿ, ತುಂಬಾ ತಲೆಗೆ ಹಾಕೊಂಡ್ಬಿಟ್ಟು ಹಿಂದೆ ಮುಂದೆ ಏನು ಗೊತ್ತಿಲ್ಲ, ಆ ಹಾಡು ಎಂಜಾಯ್ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾರೆ, ಗೊತ್ತಾಗಲ್ಲ. ಆದ್ರೆ ಏನಾಗುತ್ತೋ, ಗಾಡಿ ಬ್ರೇಕ್ ಫೇಲ್ ಆಗೋತ್ತು, ಅವ್ನು ಆರು ನೋಡಿತಾನೆ, ಇವ್ನಿಗೆ ಕೇಳಿಸ್ತಾ ಇಲ್ಲ, ಪಕ್ಕದಲ್ಲಿ ಸ್ನೇಹಿತನಿಂದಾನೆ. ಏನ್ ಮಾಡ್ಬೇಕು ಗೊತ್ತಿಲ್ಲ, ಚಿಕ್ಕ ರೋಡು, ಅವ್ನು ತಪ್ಪಿಸ್ಬೇಕಂದ್ರೆ ಆ ದಾರಿ ಹೋಗ್ಬೇಕಂದ್ರೆ ಅವ್ನು ತಪ್ಪಿಸ್ಲೇಬೇಕು. ಆದ್ರೆ ಏನ್ ಮಾಡ್ದ ಅವನು, ಒಳ್ಳೆ ಸ್ನೇಹಿತನ ಮಾಡ್ದ, ಎತ್ತಿ ಬಿಡಿಸ್ತಾಕ್ಲ ಅವನ್ನ ಎಲ್ಲಿಗೆ, ಒಂದ್ ಕಡೆಗೆ. ಅವ್ನಿಗೇನಾದ್ ಗಾಯಗಳಾಯ್ತು, ಆದ್ರೆ ಏನಾಗಿಲ್ಲ, ಪ್ರಾಣ ಹೋಗಿಲ್ಲ. ಈ ವಾಕ್ಯ ಅರ್ಥ ಅದೇ. ಹಲ್ಲೆಲೂಯಾ. ನಿಜವಾದ ಸ್ನೇಹಿತನು ನಿನ್ನ ನರಕಕ್ಕೆ ಹೋಗಕ್ಕೆ ಬಿಡೋದೇಗಿಲ್ಲ. ಗಾಯಗಳಿದ್ರೂ ಪರವಾಗಿಲ್ಲ, ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೋದು. ಗಾಯಗಳನ್ನ ಇಟ್ಕೊಂಡು ನೀನು ನರಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದು ನಿಜವಾದಂತ ಸ್ನೇಹಿತನು ಗಾಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನಾನು ಸಹ ಈ ಸ್ಥಳದಲ್ಲಿ ನಿಂತಿರೋದೇನು ಗೊತ್ತಾ, ನಿಮಗೆ ಗಾಯಗಳು ಮಾಡೋದಕ್ಕೆ, ಪರಲೋಕಕ್ಕೆ ನನ್ನ ಜೊತೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಹಲ್ಲೆಲೂಯಾ. ಪರಿಶುದ್ಧತೆ ನಾವು ಕಾಪಾಡ್ಕೋಬೇಕಂದ್ರೆ ಗಾಯಗಳನ್ನ ಪಡ್ಲೇಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತರು ಗಾಯಗಳನ್ನ ಪಟ್ಟಿಲ್ಲ ಅಂದ್ರೆ ಪುನರುತ್ಥಾನ ಶಕ್ತಿ ಬರ್ತಾನೆ ಇರ್ಲಿಲ್ಲ. ಇವತ್ತು ನಾವು ಆ ನೋವುಗಳನ್ನು ಪಡೆದಿಲ್ಲ ಅಂದ್ರೆ ನಾವೆಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೇಳ್ತಾರೆ, ಲೇ ಬಾರೋ ಕುಡಿಯೋಣ, ಬಾರೋ ಹೋಗೋಣ, ಅಲ್ಲಿ ಒಳ್ಳೆ ಹುಡುಗಿರು ಇರ್ತಾರೆ ಕಣೋ, ಹೋಗೋಣ ಅಂತ ಯೋನಸ್ ಏನ್ ಮಾಡ್ತಾನೆ, ಪ್ರೇರೇಪಣೆ ಮಾಡ್ತಾನೆ. ಸ್ನೇಹಿತರ, ಯಾರು ಸಭೆ ಕರ್ಕೊ ಬರಲ್ಲ. ಇವತ್ತು ನಿನ್ನ ಜೀವನಕ್ಕೆ ಪರಿಶುದ್ಧತೆ ಬೇಕಂದ್ರೆ ಓದೆಗಳು ತಿನ್ಬೇಕು ಪಾಸ್ಟರ್ ಜೊತೆ. ಹಲ್ಲೆಲೂಯಾ. ಬರೀ ಬೆಣ್ಣೆ ಮಾತುಗಳಲ್ಲ, ಓದೆಗಳು ತಿನ್ಬೇಕು. ಸಭೆಗಳಲ್ಲಿ ಇವತ್ತು ಏನ್ ಮಾಡ್ತಿದ್ದಾರೆ, ಆಶೀರ್ವಾದಗಳಲ್ಲಿ ಹೇಳ್ಕೊಡ್ತಿದ್ದಾರೆ. ಇವ್ರ ವಾಕ್ಯವನ್ನು ನಾವು ಖಂಡಿಸಿ ಕಲಿಯಬೇಕಾಗಿದೆ. ನಾವು ಎಲ್ಲರೂ ಜನವರಿ 1 ಆಗಿದ ತಕ್ಷಣ ಏನ್ ಮಾಡ್ತಾರೆ, 31ನೇ ತಾರೀಕು ಮೊನಗಲ್ ಹಾಕ್ಬಿಟ್ಟು ಕೇಳ್ತಾರೆ. ಏನ್ ಕೇಳ್ತಾರೆ, ಅಪ್ಪ ನೀನು ವಾಗ್ದಾನ ಬೇಕು, ವಾಗ್ದಾನ ಬೇಕು, ವಾಗ್ದಾನ. ದೇವರು ವಾಗ್ದಾನ ಕೊಡ್ತಾರೆ. ದೇವರು ಆ 31ನೇ ತಾರೀಕು ಮಾತ್ರ ವಾಗ್ದಾನ ಕೊಡೋದಲ್ಲ, ಆತ ಇಡೀ ನಮ್ಮ ಜೀವನಕ್ಕೆ ವಾಗ್ದಾನ ಕೊಡ್ತಾನೆ. ಆದ್ರೆ ಯಾರನ್ನ ಕೇಳಿದ್ರ, ನಿನ್ನ ಆಜ್ಞೆ ಕೊಡಪ್ಪ, ವರ್ಷವೆಲ್ಲ ನಾನು ಮಾಡಿಲ್ಲ, ನೀನ್ ಹೇಳಿದ ಪ್ರಕಾರ ಒಂದು ಆಜ್ಞೆ ಕೊಡಪ್ಪ ಅಂತ ಕೇಳ್ತೀವ? ಕೇಳಲ್ಲ. ಪರಿಶುದ್ಧತೆ ಅಂದ್ರೆ ಮೇಲಿಂದ ಬರೋದಲ್ಲ. ಪರಿಶುದ್ಧತೆ ಅಂದ್ರೆ ನಮ್ಮ ಜೀವನದಲ್ಲಿ ಕ್ರಿಸ್ತ ಯೇಸು ನಿಲುಗೊಂಡುದೇ ಪರಿಶುದ್ಧತೆ. ಹಲ್ಲೆಲೂಯಾ. ನಿನ್ನಲ್ಲಿ ನನ್ನಲ್ಲಿ ಯೇಸು ಸ್ವಾಮಿ ಇಲ್ಲ ಅಂದ್ರೆ ಪರಿಶುದ್ಧತೆ ಬರಕ್ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಇವತ್ತು ಈ ಸಭೆಯಲ್ಲಿ ದೇವ್ರು ಮಾತಾಡ್ತಾರೆ ಗೊತ್ತಾ, ಆತನಲ್ಲಿ ನೆಲೆಗೊಳ್ಳಬೇಕು. ಪರಿಶುದ್ಧತೆ ಯಾವಾಗ ಬರುತ್ತಂತೆ, ಆತ ನಮ್ಮಲ್ಲಿ ಹೋಗಿ ಬರುತ್ತೆ. ಏನಪ್ಪ, ಒಬ್ಬ ಸ್ನೇಹಿತನೇ ಗಾಯ ಮಾಡ್ತಿದ್ದಾನೆ, ಆದ್ರೆ ಇವನೇನ್ ಮಾಡ್ತಿದ್ದಾನೆ, ಕನ್ನಡದಲ್ಲಿ ಓದಿ, ನಂಗೆ ಇಂಗ್ಲಿಷ್ ಬೈಬಲ್ ಇರುತ್ತೆ, ಅದಕ್ಕೋಸ್ಕರ ಕನ್ನಡದಲ್ಲಿ ಓದಿ ಸ್ವಲ್ಪ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ, ಶತ್ರುವಿನ ಮುದ್ದುಗಳು ಹೇರಾಳವಾಗಿವೆ. ಆದ್ರೆ ಅದ್ ಎಲ್ಲಿ ಕರ್ಕೊಂಡು ಹೋಗುತ್ತದೆ, ಹೇರಾಳವಾಗಿರುವಂತ ಕಾರ್ಯ ನಾಲ್ಕೇ ಕರ್ಕೊಂಡು ಹೋಗುತ್ತೆ. ಇವತ್ತಿನ ದಿನ ತುಂಬಾ ಸ್ನೇಹಿತರಿದ್ದಾರೆ, ಆ ರೀತಿ ಇರುವಂತ ಸ್ನೇಹಿತರು. ಅಂತ ಸ್ನೇಹಿತರು ಕಂಡುಹಿಡಿಬೇಡಿ. ಒಬ್ಬ ಸಭೆಗೆ ಹೋಗುವಂತ ಸ್ನೇಹಿತನ ಜೊತೆ ನೀವು ಹೋಗ್ತಾದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಯಮನಸ್ಸರಿಗೆ ಹೇಳ್ತಿರುವಂತ ಮಾತುಗಳು ಭಾರಿ ಚೆನ್ನಾಗಿ ಬಾರಿಸಿದ್ದೀರ. ನಾವು ಸೂತ್ರವಾಗಿ ತುಂಬಾ ಚೆನ್ನಾಗಿ ಆರಾಧನೆ ಮಾಡಿದ್ರ. ಫಾಸ್ಟ್ ಹೇಳ್ಬಿಟ್ಟು ಇದಕ್ಕೆ ಕೆಂಪಗೆ ಆಗ್ಬಿಟ್ಟಿದೆ. ನಾವು ತುಂಬಾ ಚೆನ್ನಾಗಿ ಬಾರಿಸ್ತಾ ಇದ್ದೀರಾ, ತುಂಬಾ ಒಳ್ಳೇದು. ಅದೇ ರೀತಿಯಾಗಿ ಕೆಟ್ಟ ಅಭ್ಯಾಸಗಳನ್ನ ಹಂಗೆ ಬಾರಿಸ್ಬೇಕು. ನಮ್ಮಲ್ಲಿರೋದು ಅದ ಇಲ್ಲ, ನಮ್ಮಲ್ಲಿರೋ ಕೆಟ್ಟ ಅಭ್ಯಾಸ ಹೆಂಗ್ ಬಾರಿಸ್ಬೇಕು, ಪಟ 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 ಅಂತ ಬಾರಿಸಿ ಓಡಿಸ್ಬೇಕು. ಬಾರಿಸ್ತೀವ ಅದನ್ನ. ಮನೇಲಿ ಟಿವಿ ಇರ್ಲೇಬೇಕು, ಫ್ರಿಜ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಟಿವಿ ಇರ್ಬೇಕು. ಸೀದಾ ಬಿಸಾಕ ಹೋಗ್ತೀವಿ. ಬಾರಿಸ್ತೀವ, ಬಾರಿಸ್ಬೇಕು. ನಾನ್ ಬಾರಿಸ್ತಾ ಇರ್ತೀನಿ ಕೆಲವ್ರ ಮನೆಗೆ ಹೋದ್ಮೇಲೆ, ಎಷ್ಟು ನಾಮದಲ್ಲಿ ಟಿವಿ ನಿಂತೋಗ್ಲಿ ಅಂತ. ಅವ್ನು ತಗೊಳಕ್ ದುಡ್ಡಿರಲ್ಲ, ಟಿವಿ ಆ ಕಡೆ ರಿಪೇರಿ ಆಗಲ್ಲ.
ಹಂಗ್ ಬೇಕಾ ಆತರ ಪ್ರಾರ್ಥನೆ ಮಾಡ್ಲಾ ನಿಮ್ಗೆ? ಬೇಡ ಬೇಡ ಅಂತ ನೋಡಪ್ಪ, ಆದ್ರೂ ಬಾಲ್ಸಲ್ಲ ಅಂತಾರೆ. ಹಲ್ಲೆಲೂಯಾ. ಎಲ್ಲ ದೇವ್ರ ಮಕ್ಕಳು ಪರಿಶುದ್ಧತೆಯಿಂದ ನಾವು ತುಂಬಲ್ಪಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಈ ಸ್ಥಳದಲ್ಲಿ ಬಂದು ಕೂತ್ಕೊಂಡಿರೋರು ಹಾಗೆ ಈಸಿಯಾಗಿ ಬಂದು ಕೂತ್ಕೊಂಡಿಲ್ಲ. ನಿಮ್ಮ ಪರಿಸ್ಥಿತಿಗಳು ಹೇಗಿತ್ತು ಒಂದ್ಸತಿ ಯೋಚನೆ ಮಾಡಿ. ದೇವ್ರ ವಾಕ್ಯ ಹೇಳ್ತಿದೆ, ಇದು ಕಠಿಣವಾಗಿದೆ. ಕೂತ್ಕೊಂಡು ಕೇಳ್ತಾ ಇದೀನಿ, ವಾಗ್ದಾನ ಏನ್ ಕೊಡ್ಲಿ ದೇವ್ರಿಗೆ? ಇವಾಗ ಸಭೆಗೆ ಸೇರಿರೋ ಮಕ್ಕಳಿಗೆ ಅಂದ್ರೆ ಒಂದ್ ಹೇಳ್ಬಿಟ್ಟು ನನ್ಗೆ ಸ್ವಲ್ಪ ಭಯ ಆಗೋದಮ್ಮ, ನನ್ಗೆ ಸ್ವಲ್ಪ ಭಯ ಆಯ್ತು. ಪ್ರಕಟಣೆಗಳು 2ನೇ ಅಧ್ಯಾಯ 4ನೇ ಪ್ರಕಟಣೆಗಳು, ಪ್ರಕಟಣೆ 2ನೇ ಅಧ್ಯಾಯ 4ನೇ ವಚನ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಅಯ್ಯೋ ದೇವರೇ, ನರಕ ಸ್ಟಾರ್ಟ್ ಆಗ್ತಿದೆ ನನಗೆ. ನೀವ್ ಅನ್ಕೊಂಡಿದ್ರೆ ಏನಪ್ಪ ನಿಂತ್ಕೊಂಡ್ರು ಪಾಸ್ಟ್ ನಿಂತ್ಕೊಂಡಿಲ್ಲ, ಕುಂತ್ಕೊಂಡೇ ಇರ್ತಾರೆ ಅಂತ ದೇವ್ರು ಹೇಳಿದಾರೆ. ನೀನ್ ನಿಂತ್ಕೊಂಡ್ಮೇಲೆ ಅವರೆಲ್ಲ ಕುಂತ್ಕೊಂಡೇ ಇರ್ತಾರೆ, ಬರಾಗ ನೀನ್ ಕುಂತ್ಕೊಂಡು ನಿನ್ ಬಗ್ಗೆ ನನ್ಗೆ ಗೊತ್ತಂದ್ರು. ಆದ್ರೆ ಅಲ್ಲಿ ಕುಂತ್ಕೊಂಡು ಕಣ್ ಮುಚ್ಕೊಂಡು ಬೇಡ ಹಾಗೆ ದೇವ್ರು ಹೇಳಿರುವಂತ ಮಾತು ಈ ಸಭೆಗಿದೆ. ಆದರೂ ಮೊದಲನೇ ಪ್ರೀತಿ ಅವರು ಬಿಟ್ಟು ಬಿಟ್ಟಿದ್ದಾರೆ. ಮೊದಲನೇ ಪ್ರೀತಿ ಬಿಟ್ಟು ಬಿಟ್ಟಿದ್ದಾರೆ. ಅಲ್ಲೆಲ್ಲೂ ಹೇಳ್ತಾ ಇದ್ದೀರಾ, ಮೊದಲನೇ ಪ್ರೀತಿ, ಮದುವೆ ಆಗಿರುವಂತಹ ಮೊದಲನೇ ದಿನ ಆ ಪ್ರೀತಿ, ಒಂದು ಹೆಣ್ಣು ಗಂಡ ಮೇಲೆ ಒಂದು ಬಂದಿರೋಗ್ ನೋಡೋಕೆ ಒಂದು ಪ್ರೀತಿ, ಆ ಮೊದಲನೇ ಪ್ರೀತಿ ಅದೇನಾಯ್ತು? ಇವತ್ತು ನನ್ನ ಜೀವನದಲ್ಲಿ ಯೇಸುಕ್ಕಾಗಿರುವಂತ ಪ್ರೀತಿ, ಮೊದಲನೇ ದಿನದ ಪ್ರೀತಿ ಇವತ್ತಿದೆಯಾ? ಸಂಸ್ಕಾರವಾಗ್ಬಿಟ್ಟಿದೆ. ಏನೋ ಹೋಗ್ಬೇಕಪ್ಪ, ಹೋಗಿಲ್ಲ ಅಂದ್ರೆ ಪಾಸ್ಟರ್ ಕತೆ ನನ್ಗೆ ಯಾಕಮ್ಮ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ ಬಲವಂತವಾಗಿ. ಹೋಗ್ ಬಂದ್ಬಿಡೋಣ ಬಿಡ ಕಡೆ ಮಕ್ಕಳನ್ನ ಮಾಡ್ತಾರೆ. ನನ್ನ ಜೀವನದಲ್ಲಿ ಮೊದಲನೇ ಪ್ರೀತಿ ಇಲ್ಲ. ಏಸಪ್ಪನ್ ಯಾವಾಗಾದ್ರೆ ನಾವು ಪಡ್ಕೊಂತೀವೋ ನಮ್ಗೆ ಬರೋದಂತದ್ದು ಏನ್ ಗೊತ್ತಾ? ಮೊದಲನೇದಾಗಿ ಪರಿಶುದ್ಧತೆ. ಹೇಳಿ, ಮೊದಲನೇದಾಗಿ ರಕ್ಷಣೆ ಪಟ್ಟ ಮೇಲೆ ನಮ್ಗೆ ಬರುವಂತದ್ದು ಏನ್ ಗೊತ್ತಾ? ಫಸ್ಟ್ ಆಪರೇಟ್ ಆಗೋದು ಪರಿಶುದ್ಧತೆ. ಯಾಕಂದ್ರೆ ಅದನ್ನೇನ್ ಹೇಳ್ತಾನೆ ಗೊತ್ತಾ? ನೀವೆಲ್ಲರೂ ಪರಿಶುದ್ಧರಾಗಿ, ಯಾಕಂದ್ರೆ ನಾನು ಪರಿಶುದ್ಧನಾಗಿದ್ದೀನಿ. ಐ ಆಮ್ ಹೋಲಿ, ಬಿ ಹೋಲಿ ಅಂತಾರೆ. ಆತನ ಒಬ್ಬನೇ ಆತರ ಡಿಕ್ಲರೇಷನ್ ಕೊಡ್ತಿರೋದು. ನಮ್ಮ ತಂದೆ ಆದವರು ಏನಾಗಿದ್ದಾರೆ? ಪರಿಶುದ್ಧನಾಗಿದ್ದಾರೆ, ಪರಿಶುದ್ಧಿಯಲ್ಲಿ ಜೀವನ ಮಾಡೋರಾಗಿದ್ದಾರೆ. ಅವ್ರ ಮಕ್ಕಳಾದಂತ ನಾವೇನಾಗಿರ್ಬೇಕು? ನಾವಿನ್ನ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಸಹಾಯ ಗಂಟ ಮಾಡ್ತಾನೆ ಇರ್ತೀವಿ ಅನ್ಸ್ತದೆ. ಯಾಕೆ ಗೊತ್ತಾ? ಸತ್ಯ ಗೊತ್ತಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ವಲ್ಲ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಇನ್ನ ಹೇಳ್ರಿ, ನಮ್ಮ ಮಧ್ಯದಲ್ಲಿ, ಮತ್ತೆ ನಮ್ಮ ಜೊತೆಯಲ್ಲಿ, ನಮ್ಮ ಹೃದಯದಲ್ಲಿ. ಇನ್ನ ಹೇಳಿ, ನಮ್ಮ ಸಭೆಯಲ್ಲಿ, ನಮ್ಮ ಬೀದಿಯಲ್ಲಿ, ನಮ್ಮ ಬೈಕಲ್ಲಿ. ಇನ್ನ ಏನೇನು ಹೇಳ್ತಾರೆ? ನಮ್ಮ ಮನದಲ್ಲಿ. ವಾಕ್ಯದಲ್ಲೇ ಇದೆ, ಕರೆಕ್ಟ್ ಆಗಿ ಹೇಳಿ, ಎಲ್ಲಿದ್ದಾರೆ? ಅಲ್ಲಿ ಪರಿಶುದ್ಧತೆ. ಪರಿಶುದ್ಧತೆನೆ ಅವರಾದ್ಮೇಲೆ ಎಲ್ಲಿ ಪರಿಶುದ್ಧತೆ ಇದ್ರೆ ಅವ್ರು ಹುಡ್ಕೋಬೇಕು ಪರಿಶುದ್ಧತೆಗೆ. ತುಂಬಾ ಕ್ವಶನ್ ಆಗ್ತದೆ. ಇದನ್ನ ಹೇಳಿದ್ರೆ ಹೇಳ್ಬಿಡ್ತಾರೆ ಪಾಸ್ಟ್ ಅಂತ ಇದ್ರಲ್ಲ, ನಿಜಾನೇ. ಅದೇ ಹೇಳ್ತಿರೋದು, ರಹಸ್ಯಗಳು ಕೇಳ್ಬೇಕು, ಪರಿಶುದ್ಧವಾಗಿ ಜೀವಿಸ್ಬೇಕಂದ್ರೆ ನಾವು ಕೇಳಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಮೂಗನ್ನು ಬಾಯನ್ನು ಮುಚ್ಕೊಂಡಿತ್ತಾದ್ರೆ ಏನಾಗುತ್ತೆ? ಯಾಕೆ ಆಗಿಲ್ಲ ಅಂದ್ರೆ ಏನಾಗುತ್ತೆ? ನಿಜಾನ? ಉಸಿರೇ ಹೆಚ್ಕೊಂಡು ಹೇಗಿದ್ದಾರೆ? ಚಪಾಳಿ ಚಟ್ಟಿ ಜೋರಾಗಿ ಕೇಳಿಸ್ತಾ ಇಲ್ಲ? ಬೈಕ್ ಕ್ಲೀನಾಗಿ ಕೇಳಿಸ್ತಾ ಇದೆ ನಮ್ಮ ಮಾತುಗಳು? ಸೆಟ್ಟಿಂಗ್ ಕ್ಲಿಯರ್ ಆಗಿ ಮಾಡಿ. ಆ ಉಸಿರೇ ಯೇಸು ಸ್ವಾಮಿ ಆಗಿದ್ದಾರೆ ಅಂತ ಹೇಳಿದೆ ನಾನು. ನಮ್ ಸಭೆಯಲ್ಲಾದ್ರೆ ನಾನೆಲ್ಲ ನಾವು ಹೋಗಿದ್ದಾದ್ರೆ ಜಂಪ್ ಮಾಡ್ಬಿಟ್ಟು ಚಪಾಳಿ ಚಟ್ಟಿ ವಿಸಿಲೆಲ್ಲ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ. ಮಾಡೋ ಉಸಿರೇ ದೇವರು ಯೇಸು ಆಗಿದ್ದಾರೆ. ಆ ಉಸಿರು ಏನಾಗುತ್ತೆ? ನಿಮ್ಮನ್ನ ಹೆಸರಾಗ್ತದೆಯಲ್ಲ, ಡೆಡ್ ಬಾಡಿ ಆಗ್ತದೆ. ಬ್ಲಾಕ್ ಗ್ರೀನ್ ನಿಮ್ಮನ್ನ ಡೆಡ್ ಬಾಡಿ ಹಾಕದಿದ್ದಾರೆ. ಎಸ್ ಸ್ವಾಮಿ ಎಲ್ಲಿದ್ದಾರೆ ಇವಾಗ ಹೇಳಿ ನೋಡೋಣ. ಅಲ್ಲೆಲ್ಲಿದ್ದಾರ? ಹೃದಯದಲ್ಲಿದ್ದಾರ? ಎಲ್ಲಿದ್ದಾರೆ? ಈ ಉಸಿರು ನೀವು ಕಟ್ಟಿ ಹಿಡಿದಿತ್ತಾದ್ರೆ ನೀವು ಸತ್ತೋಗ್ತೀರಾ. ನಿಮ್ ಉಸಿರು ಆಡೋವರೆಗೂ ಎಸ್ ಸ್ವಾಮಿ ನಿಮ್ಮ ಸಂಗಡ ಇರ್ತಾರೆ. ಅದಕ್ಕೆ ತಪ್ಪಿ ಹೋಗಲ್ಲ. ಆತನ ಏನ್ ಹೇಳ್ತಾನೆ? ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ? ಮಣ್ಣನ್ನು ಮಾಡಿ ಏನ್ ಮಾಡ್ತಾರೆ? ಆತನ ಉಸಿರು
ಏನ್ ಮಾಡ್ತಾರೆ? ಹುಡುಕ್ತಾರೆ. ಏನಾಗ್ತಾರೆ ಅವಾಗ? ಮನುಷ್ಯ ಜೀವಿಸುವಂತ ಪ್ರಾಣಿ ಅಂತಾರೆ. ಇವತ್ತು ನಮ್ಮಲ್ಲಿರುವಂತ ಉಸಿರು ಯಾರು? ನಮ್ಮ ಅಪ್ಪಂದು. ಹೆಂಗ್ ಹೇಳ್ತಾರ? ಯೇಸು ಸ್ವಾಮಿ ಅಂತ. ರಹಸ್ಯ ಗೊತ್ತಿಲ್ಲ ನಿಮ್ಗೆ. ಪರಿಶುದ್ಧತೆ ನೀವು ಪರಿಶುದ್ಧನ ಇಟ್ಕೊಂಡು ಅಪವಿತ್ರವಾದಂತ ಜೀವನ ಮಾಡ್ತಿದ್ರಿ. ಯಾಕಂದ್ರೆ ನೀವು ಯೇಸು ಸ್ವಾಮಿನ ಬರೀ ಸಭೆಯಲ್ಲಿ ನೋಡ್ತಾ ಇದ್ದೀರಾ. ಯೇಸು ಸ್ವಾಮಿನ ಪ್ರಾರ್ಥನೆ ಮಾಡಿರೋದು ಮಾತ್ರ ನೋಡ್ತಾ ಇದ್ದೀರಾ. ಯೇಸು ಸ್ವಾಮಿನ ಎಲ್ಲೋ ಮೇಲೆ ಪರಲೋಕದಲ್ಲಿ ಕುಡಿಪಾರ್ಶ್ವದಲ್ಲಿ ಕುಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಿಮ್ಗೆ ಗೊತ್ತಿಲ್ಲದಂತ ರಹಸ್ಯ, ಸೈತಾನ ಮುಚ್ಚಿಟ್ಟಿರುವಂತ ರಹಸ್ಯ ಏನ್ ಗೊತ್ತಾ? ನಮ್ಮ ಉಸಿರೇ ಯೇಸು ಸ್ವಾಮಿ ಆಗಿದ್ದಾರೆ. ನೀವು ಆಡೋ ಉಸಿರಲ್ಲಿ ಯೇಸು ಸ್ವಾಮಿ ಇದ್ದಾರೆ. ನೀವು ಇಡುವ ಕಾಲು ಜಾಗವೆಲ್ಲ ಕರ್ತನಿಗೆ ಸ್ವಂತ ಅಂದ್ರೆ ಅರ್ಥ ಏನ್ ಗೊತ್ತಾ? ಆತ ನಮ್ಗೆ ಉಸಿರು ಕೊಟ್ಟಿದ್ದಾನೆ, ನಮಸೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ಅದನ್ನ ಮರ್ಸ್ಬಿಟ್ಟು ಸೈತಾನ ಏನ್ ಮಾಡ್ತಿದ್ದಾನೆ? ನೀನ್ ಪಾಪಿ, ನೀನ್ ಅಷ್ಟೇ, ನಿನ್ ಮೇಲೆ ಬರಲ್ಲ, ನಿನ್ ಅಭ್ಯಾಸ ಹೆಂಗಿದೆ, ನೀನ್ ಓದಿಲ್ಲ, ನಿನ್ ಮದುವೆ ಆಗಿಲ್ಲ, ನಿನ್ ಕೆಲಸ ಸಿಗಲ್ಲ, ನಿನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾನೆ? ನಾನು ನಿಮ್ಮನ್ನ ಯಾಮರಿಸ್ತಿದ್ದೇನೆ. ಪರಿಶುದ್ಧನಾದಂತ ಯೇಸು ನಮ್ಮಲ್ಲಿ ವಾಸ ಮಾಡ್ತಿದ್ದಾರೆ. ಅದಕ್ಕೆ ಪೌಲ್ ಹೇಳ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ ಗೊತ್ತಾ? ವಾಕ್ಯಗಳು ಬೇಡ, ವಾಕ್ಯ ಹೇಳಿ ತೆಗೆದು ಹೇಳೋದು ಬೇಡ, ನಾನು ಹೇಳೋದನ್ನ ಮನ್ಸಲ್ಲಿ ತಗೊಳ್ಳಿ, ಇವತ್ತು ನಿಮ್ಮ ಜೀವನ ಬದಲಾಗುತ್ತೆ. ಹಲ್ಲೆಲೂಯಾ. ಸಮಯ ದೇವ್ರು ಹೇಳೋಂಥದ್ದು ಹೇಳೋಣ. ವಚನಗಳು ನೋಡ್ಕೊಂಡು ಓದ್ಕೊಂಡು ನಾನು ಹೇಳೋದೆಲ್ಲ ವಾಕ್ಯದಲ್ಲಿ ಇರುತ್ತೆ. ಯಾಕಂದ್ರೆ ಪಾಸ್ಟರ್ ಗೊತ್ತು, ವಾಕ್ಯದಲ್ಲಿ ಇಲ್ಲ ಅಂದ್ರೆ ನಾನು ನಿಲ್ಸ್ಬಿಡಿ. ಓಕೆನಾ? ಹಲ್ಲೆಲೂಯಾ. ಇದೇನ್ ಹೇಳ್ತಾರೆ? ಕೊರಿಂಥ 1ನೇ ಅಧ್ಯಾಯದಲ್ಲಿ ಅನಿಸ್ತದೆ, ಓದ್ಬೇಡಿ. ಅಲ್ಲಿ ನಾವು ನೋಡ್ಕೊಂಡಿದ್ದಾದ್ರೆ 3:16 ಅನಿಸ್ತದೆ. ಏನಿರುತ್ತೆ? ನೀವು ನನಗೆ ಹೌದಾ? ನಿಜಾನೇನಾ? ನಿಜಾನಾ? ಆದರೆ ಆಲಯದಲ್ಲಿ ಯಾರಿದ್ದಾರೆ? ಪರಿಶುದ್ಧನಾದ ದೇವರಿದ್ದಾರೆ. ಅದನ್ನ ಕೆಡಿಸಿದ್ದಾದ್ರೆ ದೇವ್ರೇನ್ ಮಾಡ್ತಾರೆ? ಅವ್ರನ್ನ ಕೆಡಿಸ್ತಾರೆ. ಹೌದಾ? ಇದು ಯಾರ ಸೊತ್ತು? ಇದು ದೇವ್ರ ಸೊತ್ತ? ಕಣ್ಣು ಯಾರ ಸೊತ್ತು? ಬಾಯಿ ಯಾರ ಸೊತ್ತು? ಈ ಬಾಯಲ್ಲಿ ಏನೇನ್ ಮಾತಾಡ್ತೀವಿ? ನಿನ್ ಸೊತ್ತಿಲ್ದಿರೋ ಟೈಮಲ್ಲಿ ಕೆಟ್ಟದ್ ಹೆಂಗ್ ಮಾತಾಡಕ್ ನಿನ್ಗೆ ಅಧಿಕಾರ ಕೊಟ್ಟವ್ರು ದೇವ್ರು. ಈ ಕಣ್ಣು ನಿಂದಲ್ದ ಸಮಯದಲ್ಲಿ ಸೀರಿಯಲ್ಗಳನ್ನ ಹೆಂಗ್ ನೋಡ್ತೀಯ? ಈ ಕಣ್ಣು ನಿಂದಲ್ದ ಸಮಯದಲ್ಲಿ ಕೆಟ್ಟದ್ ಯಾಕೆ ನೀವ್ ನೋಡ್ತೀಯ? ಈ ಕಣ್ಣು ನಿಂದಲ್ದಿರೋ ಸಮಯದಲ್ಲಿ ನೀನ್ ಏನಕ್ಕೆ ಬೇರೆವೆಲ್ಲ ಯೋಚನೆ ಮಾಡಿ ಏನೇನೋ ಅಬ್ಸರ್ವ್ ಮಾಡ್ತೀಯ? ನಿನ್ ಕಣ್ಣು ಅಲ್ಲ, ನಿನ್ನ ಆಸ್ತಿ ಅಲ್ಲ. ಯಾವಾಗಾದ್ರೆ ನಿಂದು ಅಂದ್ಕೊಂಡು ದೇವ್ರನ್ನ ನೀನು ನಂಬಿಕೆಯಲ್ಲಿ ಇರಲ್ವೋ, ನೀನೇನಾಗ್ತೀಯ? ಪಾಪಿಯಾಗಿರ್ತೀಯ, ಅಶುದ್ಧವಾಗಿರ್ತೀಯ. ನೀನು ಶುದ್ಧವಾಗಬೇಕಂದ್ರೆ ಸರ್ವಸ್ವವು ಆತನ ನೀನೇನಾಗ್ಬೇಕು? ಅರ್ಪಿಸೋರಾಗ್ಬೇಕು. ಒಂದೊಂದು ಹೆಜ್ಜೆ ಇಡೋವಾಗ ಹೇಳ್ಬೇಕು, ಈ ಹೆಜ್ಜೆನಿಂದ ಹಿಂಗ್ ಹೆಜ್ಜೆ ಇಡ್ತಾ ಇದೀನಿ ಅಂದ್ರೆ ಅಪ್ಪ ಇದು ನನ್ ಶಕ್ತಿ ಅಲ್ಲ, ನಾನು ಇನ್ನೊಬ್ರ ಮುಖಾಂತರ ಮಾಡ್ತಾ ಉಸಿರು ಇದ್ದು ನೀನು ಉಸಿರು ನನಗೆ ಕೊಟ್ಟಿದ್ಯಪ್ಪ, ಅದ್ರಾಗ ನಾನು ಹೆಜ್ಜೆ ಇಡ್ತಾ ಇದ್ದೀನಪ್ಪ ಅನ್ನೋ ಒಬ್ಬೊಬ್ಬರಿಗೆ, ಸೇವಕರಿಗೆ, ಒಬ್ಬೊಬ್ರಿಗೆ, ಬಿಲೀವರ್ಸ್ಗೆ ಆ ಒಂದು ಆಲೋಚನೆ ಬಂದ್ಬಿಟ್ರೆ ನೀವು ಹೋಗಿದ್ ಕಡೆ ಎಲ್ಲ ಅದ್ಭುತಗಳೇ. ನೀವು ಏಸಪ್ಪ ಅಂದ್ರೆ ಸಾಕು, ದೇವಗಳು ಬಿಟ್ಟು ಹೋಗುತ್ತೆ. ಕಣ್ಣು ಬಿಟ್ರೆ ಸಾಕು, ಕಣ್ಣಿಗೆ ನೋಡಿದ್ರೆ ಸಾಕು, ದೇವಗಳು ನಡಗ್ ಬಿಡುತ್ತೆ. ನಿನ್ ಕೈ ತಾಕಿದ್ರೆ ಸಾಕು, ಸ್ವಸ್ಥತೆ ಆಗುತ್ತೆ. ಯಾಕೆ ಗೊತ್ತಾ? ನೀನಲ್ಲ, ನಿನ್ನಲ್ಲಿ ವಾಸಿಸುವಂತ ದೇವರು ದೊಡ್ಡವರಂತೆ. ಪೌಲ್ ಹೇಳ್ತಿದ್ದಾನೆ, ಈ ಲೋಕದಲ್ಲಿ ವಾಸಿಸುವವನಗ ನನ್ನಲ್ಲಿ ವಾಸಿಸುವವನು ದೊಡ್ಡವನಂತ ಹೇಳಿ. ಹಲ್ಲೆಲೂಯಾ. ಯಾವತ್ತನ ಆ ರೀತಿ ಭಾವಿಸಿದ್ಯಾ ನೀನು ಭಾವಿಸಿದ್ದಾದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಯಾರು MLA ಕೌನ್ಸಿಲರ್ ಯಾರೋ ಗೊತ್ತಿಲ್ಲ, ಈ ಕ್ಷೇತ್ರಕ್ಕೆ ಯಾರೋ ಗೊತ್ತಿಲ್ಲ. ಯಾರು? ಅರವಿಂದ್ ಲಿಂಬಾವಳಿ MLA ಯಾರೋ ಒಬ್ರು ಹೆಸರು XNYZ ಅಷ್ಟೇ. ಅವ್ರು ಇದಾರೆ ಅನ್ಕೊಳ್ಳಿ, ಅವ್ರ ಮಗನ್ ಬಂದಿಲ್ಲ ಅನ್ಕೊಳ್ಳಿ, ಇಲ್ಲಿ ಸಭೆ ಕರೆದಿಲ್ಲ. ಅವಾಗ ಹೆಂಗ್ ಬರ್ತಾನ ಅವನು? ಅಲ್ಲೆಲ್ಲ ಮೂಲೆಯಲ್ಲಿ ಬಂದು ಕುತ್ಕೊಂಡು ಸರ್ ನಮಸ್ಕಾರ ಸರ್ ಅಂತ ಹೋಗ್ತಾನ. ಹಿಂಗ್ ಬರ್ತಾನ 4 ಜನ ಹಿಂದೆ. ಪಾಸ್ಟರ್ ಗೌರವ ಕೊಡ್ಲೇಬೇಕು, ಯಾಕಂದ್ರೆ ಅಧಿಕಾರಿಗಳು ಗೌರವ ಕೊಡ್ಬೇಕು. ಅವ್ನ ಅಲ್ಲಿ ಕುಡಿಸ್ತಾರ, ಇಲ್ಲ ಪಾಸ್ಟರ್ ಅಲ್ಲೇ ಕುಡಿಸ್ತಾರೆ. ಯಾಕಂದ್ರೆ ಅವ್ರ ಅಧಿಕಾರನ ಮಗ, ಅವನ ಅಧಿಕಾರದಲ್ಲಿ ಇಲ್ಲ, ಅವನು ಅಧಿಕಾರ ಮಗ. ಅವನ ಹಿಂದೆ ಎಷ್ಟು ಜನ ಇರ್ತಾರೆ? ಬಾಡಿ ಗಾರ್ಡ್ಸ್ 4 ಜನ. ಅವನ ಪದವಿ ಇಲ್ಲ, ಅದೇನು ಸೀಟ್ ಇಲ್ಲ. ಯಾರಿರೋದು ಸೀಟು? ಬಟ್ ಯಾರಿಗೆ ಪದವಿಗೆ? ಯಾರಿಗೆ ಇದು? ಮಗನಿಗೆ. ಅವನು ಬಂದ್ರೆ 4 ಜನ. ಸರ್ವಶಕ್ತನಾದಂತ ಕರ್ತನು ಭೂಲೋಕವನ್ನು ಆಕಾಶಗಳನ್ನು ಉಂಟು ಮಾಡಿರುವಂತ ಕರ್ತನು ನನಗೆ ನಿನಗೆ ತಂದೆ ಅಲ್ವಾ? ನಾವು ಹೋಗ್ತಾ ಇರೋ ಸಮಯದಲ್ಲಿ ದೂತಗಳು ನಮ್ಮ ಜೊತೆಯಲ್ಲಿ ಇರಲ್ವಾ? ಹೋಗ್ತಾ ಇರೋ ಸಮಯದಲ್ಲಿ ದೇವಗಳು ನಡೆಯಲ್ವಾ? ನಾವು ಹೋಗ್ತಾ ಇರೋ ಸಮಯದಲ್ಲಿ ಅಸಾಧ್ಯವಾಗಿದ್ದ ಕಾರ್ಯಗಳು ಸಾಧ್ಯವಾಗುವುದಿಲ್ವಾ? ನಾವು ಸರ್ವಶಕ್ತನಾದಂತ ದೇವರ ಮಕ್ಕಳು. ಆತನ ಪರಿಶುದ್ಧನು, ನಾವು ಪರಿಶುದ್ಧವಾದಂತ ಜೀವನವು ಮಾಡಲೇಬೇಕು. ಹಲ್ಲೆಲೂಯಾ.
ಏಸಪ್ಪ ಏನಾಗಿದ್ರು ಗೊತ್ತಾ? ಅವ್ರೇನಾಗಿದ್ರು ಗೊತ್ತಾ? ಕಾರ್ಪೆಂಟರ್ ಆಗಿದ್ರು. ಹೌದಾ? ಹೌದು. ಯೇಸು ಸ್ವಾಮಿ ತಂದೆ ಏನಾಗಿದ್ರು? ಏಸಪ್ಪ ಕಾರ್ಪೆಂಟರ್ ಆಗಿದ್ರ ಇಲ್ವಾ? ಅದೇ ರೀತಿಯಾಗಿ ಏಸಪ್ಪ ವಾಕ್ಯಗಳನ್ನು ತಂದೆ ಹೇಳುವಾಗ ಕೇಳಿ ಮಾಡಿದ್ದಾನೆ. ತಂದೆಗೆ ಏನ್ ಗುಣಲಕ್ಷಣಗಳಿತ್ತು ಮಗನು ಕಲ್ತಿದ್ದಾನೆ. ತಂದೆ ಯಾವ ರೀತಿ ಡ್ರೆಸ್ ಮಾಡ್ತಾ ಇದ್ರು ಮಗನು ಅದೇ ರೀತಿಯಾಗಿ ಡ್ರೆಸ್ ಮಾಡ್ತಿದ್ದಾನೆ. ತಂದೆ ಯಾವ ರೀತಿ ಒಳ್ಳೆ ನಡತೆ ಇದ್ನೋ ಮಗನು ಅದೇ ರೀತಿಯ ಒಳ್ಳೆ ನಡತೆ ಇದ್ದ. ಇವತ್ತು ಯೇಸು ಸ್ವಾಮಿ ಪರಿಶುದ್ಧನಾಗಿರುವಂತ ಸಮಯದಲ್ಲಿ ನಾವು ಪರಿಶುದ್ಧರಾಗಬೇಕಾ ಇಲ್ವಾ? ಹಲ್ಲೆಲೂಯಾ. ಯಾಕಂದ್ರೆ ನನ್ನ ತಂದೆ ಗುಣಲಕ್ಷಣಗಳು ನನಗೆ ಬರಬೇಕು. ಅದು ನನ್ನ ಸೊತ್ತು. ಯಾರು ನನ್ನಿಂದ ಕಿತ್ಕೊಳಕ್ ಸಾಧ್ಯ ಇಲ್ಲ. ನೀವು ಪರಿಶುದ್ಧರಾ ಇಲ್ವಾ? ಹೇಳ್ರಿ ನಾನು ಪರಿಶುದ್ಧನು ಅಂತ ಹೇಳಿ. ಹಲ್ಲೆಲೂಯಾ. ಪರಿಶುದ್ಧರಾಗಿದ್ದಕ್ಕೆ ಈ ಒಂದು ಸಭೆ ಒಳಗಡೆ ಕುತ್ಕೊಂಡಿದ್ದೀರಾ. ಕುಡುಕರು ಕೆಟ್ಟವರಾಗಿದ್ರೆ ಸಭೆ ಆಚೆ ಇರ್ತಾ ಇದ್ರೆ ಒಳಗಡೆ ಬರಕ್ಕೂ ಭಯ ಪಡ್ತಾ ಇದ್ರೆ. ಹಲ್ಲೆಲೂಯಾ. ನೀವು ಪರಿಶುದ್ಧರಾಗಿದ್ರ ಆದ್ರೆ ನೀವು ತಿಳ್ಕೊಂಡಿಲ್ಲ. ಇವತ್ತಿನ 3 ದಿನ ಪಾಠಗಳಿಗೆ ಏನಂದ್ರೆ ಪರಿಶುದ್ಧರಾಗಿ ನಾವು ಜೀವಿಸ್ಬೇಕು. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ದೇವರ ಅದ್ಭುತಗಳನ್ನು ಮಾಡಿ ಅನೇಕ ಆತ್ಮಗಳನ್ನ ಸಭೆ ತರಬಹುದು. ಈ ಸಭೆ ಕಟ್ಟಲ್ಪಡುತ್ತೆ ಅನ್ನೋ ದೊಡ್ಡದಾಗಿ. ಏನ್ ಗೊತ್ತಾ? ನೀವು ಸತ್ಯವನ್ನು ತಿಳ್ಕೋಬೇಕು. ನೀವು ಸತ್ಯವನ್ನು ತಿಳ್ಕೊಂಡ್ರೆ ಸರ್ವಸ್ವತಂತ್ರವಾಗಿ ನಿಮ್ಮನ್ನ ದೇವರು ಮಾರ್ಪಡಿಸ್ತಾರೆ. ಸತ್ಯವು ಸರ್ವಸ್ವತಂತ್ರವಾಗಿ ಮಾಡುತ್ತೆ ಅಂತ ಹೇಳಿದ್ಮೇಲೆ ನೀನು ಸತ್ಯ ತಿಳ್ಕೊಂಡು ಈ ರೀತಿಯಾಗಿ ಬಾಳಬಾರ್ದು. ನನಗೆ ಓದಿಲ್ಲ, ನನಗೆ ಕಷ್ಟ ಇದೆ, ನನಗೆ ಅದಿಲ್ಲ ಇದಿಲ್ಲ ಅಂತ ನೀನೇನ್ ಹೇಳ್ಬಾರ್ದು, ಕಾರಣಗಳು ಹೇಳ್ಬಾರ್ದು. ನೀನು ಯೇಸುವಿನ ನಾಮದಲ್ಲಿ ಹೋಗು. ಏಸಪ್ಪ ನಿನ್ ಒಳ್ಳೆ ಕಾರ್ಯಗಳು ನಾನು ತುಂಬಾ ಖುಷಿ ಆಯ್ತು. ಯಾಕೆ ಗೊತ್ತಾ? 3ನೇ ವಿಷಯ ಹೇಳ್ಬಿಟ್ಟು ನಾನು ಹೋಗ್ತೇನೆ. ಯಾಕೆ ಕುಟುಂಬದಲ್ಲಿ ನೀವು ಒಂದು ಸಭೆಯಲ್ಲಿ ದೇವರ ಆತ್ಮನ ಚಲಿಸ್ತಾ ಇದ್ರೆ ಗೊತ್ತಾ? ಇನ್ನು 3 ರೀತಿಯಾಗಿ ಕಾರ್ಯಗಳು ಪ್ರತಿಯೊಂದು ಸಭೆಗಳು ನಡೀತದೆ. ಒಂದು ಮೊದಲನೇದಾಗಿ ಏನ್ ನಡೀತದೆ? ಸಭೆಯಲ್ಲಿ ಆರಾಧನೆ ನಡೀತದೆ ಅಲ್ಲ, ಸ್ತುತಿಸೋದು, ಘನಪಡಿಸೋದು, ಮಹಿಮೆ ಪಡಿಸೋದು ಎಲ್ಲ. ಏನಕ್ಕೆ ಆರಾಧನೆಯಲ್ಲಿ ಒಂಥರ ಪ್ರೆಸೆನ್ಸ್ ಅನ್ನ ಮೂವ್ ಆಗ್ತದೆ ಗೊತ್ತಾ? ಆದಿಯಲ್ಲಿ ಸೈತಾನನು ಲೂಸಿಫರ್ ಏನಾಗಿದ್ದ? ನೀವು ಹೇಳ್ಬೇಕು. ಆರಾಧನೆ ಮಾಡೋದಿಲ್ಲ ಏನಾಗಿದ್ರು? ದೇವ್ರ ಜೊತೆ ಇದ್ರು, ದೇವ್ರ ದೂತೆ ಆಗಿದ್ರು. ಇನ್ನ ಹೇಳ್ಬೇಕು, ಇನ್ನ ಒರಿಜಿನಾಲಿಟಿ ಬಂದಿಲ್ಲ ಆ ಕಡೆಗೆ. ಏನಾಗಿದ್ದ ಲೂಸಿಫರ್? ದೇವದೂತನಾಗಿದ್ರು. ಕರೆಕ್ಟ್. ಮತ್ತೆ ದೇವ್ರ ಜೊತೆಯಲ್ಲಿದ್ದ. ವೆರಿ ಗುಡ್. ಮತ್ತೆ ಗೊತ್ತಿತ್ತು. ವೆರಿ ಗುಡ್. ಮತ್ತೆ ಇಲ್ಲ ತಿಳ್ಕೊಂಡು ಸ್ವಲ್ಪ ಒಳ್ಳೆಯವರು ಅಲ್ಲ. ದೂತನು ಮುಖ್ಯವಾಗಿ ಲೂಸಿಫರ್ ಆರಾಧನೆ ಮಾಡ್ತಿದ್ದ. ಸಭೆಯಲ್ಲಿ ಏನಾಗ್ತಿದೆ? ಆರಾಧನೆ ಆಗ್ತಿದೆ. ಈ ಆರಾಧನೆ ಮಾಡುವಾಗ ಏನಾಗ್ತಿದೆ? ಒಂದು ಮಹಿಮೆ ಸೃಷ್ಟಿ ಆಗ್ತಿದೆ. ಈ ಮಹಿಮೆ ಸೃಷ್ಟಿ ಆಗಿ ದೇವ್ರು ಹೊಗಳ್ತಾ ಇರೋ ಸಮಯದಲ್ಲಿ ದೇವರು ಪರವಶಿಸ್ಬಿಡ್ತಾರೆ, ಆನಂದಿಸ್ಬಿಡ್ತಿದ್ದಾರೆ. ಓಹೋ, ನನ್ನ ಮಕ್ಕಳು ನನ್ನನ್ನು ಹೊಗಳ್ತಿದ್ದಾರೆ ಅಂತ ಏನ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ. ಆ ತರ ಒಂದು ಲೂಸಿಫರ್ ಏನ್ ಮಾಡ್ತಿದ್ದ? ಆರಾಧನೆ ಮಾಡ್ತಿದ್ದ. ಏನಕ್ಕೆ ದೇವರು ಆರಾಧನೆ ಮಧ್ಯದಲ್ಲಿ ಆಸೀನ ಆಗ್ತೀನಂದ್ರೆ ಸೀಕ್ರೆಟ್ ಹೇಳಲೇಬೇಕು ನಿಮ್ಗೆ. ಒಂದು ಅರ್ಥ ಆಗೋ ರೀತಿಯಾಗಿ ಹೇಳ್ತೀನಿ. ಓಕೆ, ಇವನೇನ್ ಮಾಡ್ದ? ದೇವ್ರು ಕೊಡೋ ಮಹಿಮೆ ನಾನೇ ತಗೊಂಡ್ರೆ ಹೆಂಗಿರುತ್ತೆ? ಉತ್ಸಾಹವಾಗತ್ತಲ್ಲ. ಸುತ್ತಿ ಆರಾಧನೆ ಮಾಡ್ತಿರೋ ಟೈಮಲ್ಲಿ ಒಂದು ಗ್ಲೋರಿ ಕ್ರಿಯೇಟ್ ಆಗುತ್ತೆ, ಮಹಿಮೆ ಕ್ರಿಯೇಟ್ ಆಗುತ್ತೆ. ಆ ಮಹಿಮೆ ದೇವರಿಗೆ ಯಾರು ಮಾಡ್ಬೇಕು? ಯಾರು ಚೆಲ್ಲಿಸ್ಬೇಕು? ಎತ್ಕೊಂಡೋಗಿ ಲೂಸಿಫರ್ ಚೆಲ್ಲಿಸ್ಬೇಕು. ಆ ಲೂಸಿಫರ್ ಚೆಲ್ಲಿಸಿದ ತಕ್ಷಣ ದೇವರು ಆನಂದ ಪಡಿಸೋದು. ಅವ್ನು ಲೂಸಿಫರ್ ಚೆಲ್ಲಿಸೋ ಒಂದು ಆಲೋಚನೆ ಬಂತು ಅವನಿಗೆ. ಏನ್ ದೇವ್ರು ಚೆಲ್ಲಿಸೋದು? ಹಂಗೆ ಮಾತಾಡ್ತೀನಿ ಜೋರಾಗಿ, ನೋ ಪ್ರಾಬ್ಲಮ್. ಈ ಲೂಸಿಫರ್ ಕೆಲಸ ಏನ್ ಗೊತ್ತಾ? ಆ ಮಹಿಮೆನ ಒಂದು ಯೋಚನೆ